ವೆರಿಕೋಸ್ ವೇಸ್ ಸಮಸ್ಯೆಗೆ ಏನ್ ಮೆಡಿಸಿನ್ ಕೊಡ್ತೀರಾ? ಅಂದ್ರೆ ಈಗ ನೀವೀಗ ಆಯುರ್ವೇದಿಕ್ ಅಲ್ಲಿ ಹಲವಾರು ಸಂಶೋಧನೆಗಳನ್ನ ಮಾಡ್ತಾ ಇದ್ದೀರಾ. ಈಗ ಸಂಶೋಧನೆ ಅಥವಾ ಹೊಸ ಮೆಡಿಸಿನ್ ಗಳು ಬರುವಂತ ನಿರಂತರವಾಗಿ ನಡೀತಾ ಇರುತ್ತೆ. ಈ ವೆರಿಕೋಸ್ ವೇಸ್ ಸಮಸ್ಯೆನ ಬಗೆಹರಿಸುವ ನಿಟ್ಟಿನಲ್ಲಿ ನೀವು ಯಾವ ರೀತಿ ಕಾರ್ಯಪ್ರವೃತ್ತರಾಗಿದ್ದೀರಾ? ಇದು ಎಷ್ಟು ಸೀರಿಯಸ್ ಕಾಯಿಲೆ ಅಂದ್ರೆ ಅಥವಾ ಎಷ್ಟು ಇದ್ರ ಬಗ್ಗೆ ಎಷ್ಟು ಕಾಂಪ್ಲಿಕೇಶನ್ ಇದೆ ಅಂದ್ರೆ ಮಾಡರ್ನ್ ಸೈನ್ಸ್ ಅವರು ಇದ್ರ ಬಗ್ಗೆ ತುಂಬಾ ರಿಸರ್ಚ್ ಮಾಡಿ ಟೋಟಲಿ ಇದು ಡೆಡ್ ಸೈನ್ಸ್ ಅಂತ ಅದನ್ನ ಕನ್ಸಿಡರ್ ಮಾಡಿ ರಿಸರ್ಚ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ನನ್ನ ಓದಿ ಪ್ರಕಾರ, ನನ್ನ ತಿಳುವಳಿಕೆ ಪ್ರಕಾರ. ಅಂದ್ರೆ ಅಷ್ಟು ಕಾಂಪ್ಲಿಕೇಶನ್ ಇದೆ, ಅದನ್ನ ಟ್ರೀಟ್ಮೆಂಟ್ ತುಂಬಾ ಕಷ್ಟ. ಮತ್ತು ನಮ್ಮ ಆಯುರ್ವೇದಲ್ಲೂ ಪರ್ಟಿಕ್ಯುಲರ್ ಆಗಿ ವೆರಿಕೋಸ್ ಅಂದ್ರೆ ನಮ್ಮಲ್ಲಿ ಸ್ಥಿರಗ್ರಂಥಿ ಹೇಳ್ತೇವೆ, ಸುಶ್ರುತ, ಅದಕ್ಕೂ ಪರ್ಟಿಕ್ಯುಲರ್ ಆಗಿ ವೆರಿಕೋಸ್ ವೇನಿಗೆ ಚಿಕಿತ್ಸೆ ಅಂತ ಅವರು ಹೇಳಿಲ್ಲ. ಅವ್ರು ಹೇಳಿದ್ದಾರೆ ಇಟ್ ಈಸ್ ಅಸಾಧ್ಯ ರೋಗ. ನಮ್ಮಲ್ಲಿ ಸಾಧ್ಯ ಮತ್ತು ಅಸಾಧ್ಯ ಇರ್ತದೆ. ಸಾಧ್ಯ ಅಂದ್ರೆ ಇಟ್ ಈಸ್ ಏಬಲ್ ಟು ಟ್ರೀಟ್, ಅಸಾಧ್ಯ ಅಂದ್ರೆ ಅನೇಬಲ್ ಟು ಟ್ರೀಟ್. ವಿತೌಟ್ ಸರ್ಜರಿ ನಾನು ಅಪ್ ಟು 80% ಸರಿ ಮಾಡಿ ಕೊಡ್ತೇನೆ. ನಾನು ಮೇನ್ ಅಲ್ಲಿ ವೇನ್ಸ್ ಅಲ್ಲಿ ವೇನ್ ಲೆಂತ್ ವಿಡ್ತ್ ಅದನ್ನ ಸರಿ ಮಾಡ್ತೇನೆ. ಮತ್ತೆ ಏಜ್ ಆದ ಕೂಡಲೇ ವೇನ್ ಇದೆಲ್ಲ ಇದು ಎಲೆಕ್ಟ್ರಿಸಿಟಿ ಹೋಗಿರ್ತದೆ, ಆವಾಗ ವೇನ್ ಕಂಪ್ರೆಸ್ ಆಗೋದಿಲ್ಲ, ಅಂದ್ರೆ ಬ್ಲಡ್ ಮೇಲ್ ಬರ್ಲಿಕ್ಕೆ. ಅದು ಸರಿ ಮಾಡದೆ ನಿಮ್ದು ರಿವರ್ಸ್ ಫ್ಲೋ ಆಗುದಿಲ್ಲ. ನನ್ನ ಮೆಡಿಸಿನ್ ವೇನ್ ಲೆಂತ್ ವಿಡ್ತ್ ಮತ್ತೆ ವೇನ್ ಎಲೆಕ್ಟ್ರಿಸಿಟಿ ಅದನ್ನ ಕರೆಕ್ಟ್ ಮಾಡ್ತದೆ. ಆವಾಗ ಆಟೋಮೆಟಿಕ್ ಬ್ಲಡ್ ರಿವರ್ಸ್ ಫ್ಲೋ ಆಗ್ತದೆ. ಮತ್ತೆ ಇದು ಮೇನ್ ಬ್ಲಡ್ ತಿನ್ ಮಾಡ್ತದೆ. ನಿಮ್ಮ ವೆರಿಕೋಸ್ ಅಲ್ಲಿ ಬ್ಲಡ್ ತಿಕ್ಕಾಗಿರ್ತದೆ, ಆ ಬ್ಲಡ್ ತಿಕ್ಕಾಗಿ ಮತ್ತಲ್ಲಿ ವೇನ್ಸ್ ವಾಲ್ ಅಲ್ಲಿ